ಇವತ್ತು ಬಹುತೇಕ ಕುಟುಂಬಗಳು ಈ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ ದಲಿತರಿಗೆ, ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ 1 ಎಕರೆ 2 ಎಕರೆ 3 ಎಕರೆ ಜಮೀನನ್ನು ಸಿಕ್ಕು ಉಳುಮೆ ಮಾಡ್ತಾ ಇದ್ದಾರೆ. ಇದ್ರೆ ಇದೇ CPM ಪಕ್ಷದ ಕೆಂಬಾವಟದ ಹೋರಾಟದ ಪ್ರತಿಫಲವಾಗಿ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 40 ವರ್ಷಗಳ ಹಿಂದೆ, 50 ವರ್ಷಗಳ ಹಿಂದೆ ನಡೆಸಿದಂಥ ಭೂ ಹೋರಾಟದ ಪರಿಣಾಮವಾಗಿ ಬಡವರಿಗೆ ಭೂಮಿ ಸಿಕ್ಕಿದೆ. ಕೆಲವರಿಗೆ ಇವತ್ತು ಹಕ್ಕುಪತ್ರ ಕೊಡಲಾಗಿದೆ. ಅವರಲ್ಲಿ P1 P2 P3 ಅಂತಕ್ಕಂಥ ಒಂದು ಇವತ್ತು ಇದಿದೆ, ಏನೋ ಪಾಣಿಯಲ್ಲಿ ಬರ್ತಾ ಇದೆ. ಅದನ್ನೆಲ್ಲ ಒಟ್ಟುಗೂಡಿಸಿದ್ದಾರೆ ಇವತ್ತು ರಾಜ್ಯ ಸರ್ಕಾರ. ಕೃಷ್ಣ ಬೈರೇಗೌಡರು ಹೇಳ್ತಾರೆ, ನಾವೆಲ್ಲ ರೈತರಿಗೂ P1 P2ಗಳೇನಿದೆ ದುರಸ್ತಿ ಮಾಡ್ಕೊಡ್ತೀವಿ, ನಾವು ಯಾವುದೇ ರೀತಿಯಲ್ಲಿ ಅದನ್ನು ಇದು ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ದುರಸ್ತಿ ಇವತ್ತು ಕೂಡ ಆಗ್ತಾ ಇಲ್ಲ. ಬಡವರ ರೈತರ ಭೂಮಿ ಇವತ್ತು ರಿಯಲ್ ಎಸ್ಟೇಟ್ಗಳು ಕಬ್ಜಾ ಮಾಡ್ತಕ್ಕಂಥ ಒಂದು ಅಪಾಯ ಪರಿಸ್ಥಿತಿ ಪ್ರಾರಂಭ ಆಗಿದೆ. ಇನ್ನ ಅರ್ಜಿ 57 ಹಾಕೊಂಡಿರ್ತಕ್ಕಂಥವ್ರು ಅದರ ವಿಲೇವಾರಿ ಮಾಡ್ಲಿಕ್ಕೇನೆ ನಮ್ಮ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದರಖಾಸ್ತು ಕಮಿಟಿ ರಚನೆ ಆಗಿಲ್ಲ, ಗೌರಿಬಿದನೂರಲ್ಲಿ ದರಖಾಸ್ತು ಕಮಿಟಿ ರಚನೆ ಆಗಿಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಚನೆ ಆಗಿದ್ರು ಅದು ಯಾವುದೇ ರೀತಿಯಾದಂಥ ಪರಿಣಾಮಕಾರಿಯಾಗಿ ಇದು ಮಾಡ್ತಾ ಇಲ್ಲ. ಬಾಗೇಪಳ್ಳಿಯಲ್ಲೂ ರಚನೆ ಆಗಿದೆ. ಇವತ್ತು ಸುಬ್ಬಾರೆಡ್ಡಿ ಅವರು 4 ಮೀಟಿಂಗ್ ಮಾಡಿದ್ದಾರೆ. ಬಡವರಿಗೆ ಯಾರಿಗೂ ಕೊಡ್ತಾ ಇಲ್ಲ, ಇರತಕ್ಕಂಥ ಶ್ರೀಮಂತರಿಗೆ ಭೂಮಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 1.5 ಲಕ್ಷ ಕುಟುಂಬಗಳ ಬಡವರಿಗೆ ಭೂಮಿಯನ್ನು ಇವತ್ತು ವಂಚನೆ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ನಾವು ಹಕ್ಕುಪತ್ರನೂ ಕೊಡಬೇಕು, ದುರಸ್ತಿ ಮಾಡಿಕೊಡ್ಬೇಕು, ಆ ಬಡ ರೈತರಿಗೆ, ಬಡವರಿಗೆ ಇರ್ತಕ್ಕಂಥ ಭೂಮಿಯನ್ನು ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ಜೊತೆಗೆ ನಮ್ಮ ಜಿಲ್ಲಾಡಳಿತನೂ, ನಮ್ಮ ಉಸ್ತುವಾರಿ ಮಂತ್ರಿಗಳು, MLAಗಳು ಬಡವರಿಗೆ ನಿವೇಶನ ಕೊಡಬೇಕು ಅನ್ನೋ ಪ್ರಶ್ನೆ ಮಾತು ಎತ್ತಿದ್ರೆ ಕೊಡ್ತೀವಿ ಅಂತಾರೆ. ಇದುವರೆಗೂ ಕೂಡ ನಿವೇಶನಗಳು ಕೊಟ್ಟಿಲ್ಲ. ನಿವೇಶನಗಳಿಗೆ ಜಾಗ ಎಲ್ಲಪ್ಪ ಅವರು ಹುಡುಕಿದ್ದಾರೆ ಅಂದರೆ ಹಳ್ಳಿಗಳ ಹತ್ರ ಇರ್ತಕ್ಕಂಥ ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ ಹುಡುಕ್ಬಿಟ್ಟು ಈಗ ಇನ್ನೂ ಅದನ್ನು ಫಾರ್ಮೇಷನ್ ಮಾಡಿ, ಲೇಔಟ್ ಮಾಡಿಲ್ಲ, ಸೈಟ್ ಮಾಡಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಇದನ್ನು ಇದು ಮಾಡಿಲ್ಲ. ಆದರೆ ಬಡವರ ಈಗ ಆಲ್ರೆಡಿ ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹಕ್ಕುಪತ್ರಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಇದೊಂದು ದೊಡ್ಡ ಮೋಸ. ಆ ಲೇಔಟ್ ಆಗಲಿಕ್ಕೆ, ಆ ಸೈಟ್ ಫಾರ್ಮೇಷನ್ ಆಗಲಿಕ್ಕೆ ಸರ್ಕಾರದಿಂದ ಇದುವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇವು ಬಡವರಿಗೆ ಏನು ನಿವೇಶನ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಸರಿಯಾಗಿ ಹಕ್ಕುಪತ್ರ ಕೊಟ್ಟಿಲ್ಲ. ಹಕ್ಕುಪತ್ರ ಇದ್ರೂ ಅಲ್ಲಿ ಜಾಗ ಇಲ್ಲ. ಜಿಲ್ಲೆಯಲ್ಲಿ ಈ ಬಡವರಿಗೆ ಇವತ್ತು ನಿವೇಶನ ಸಮಸ್ಯೆ ದೊಡ್ಡದಿದೆ. ಸರ್ಕಾರಿ ಭೂಮಿಗಳನ್ನು ಇವತ್ತು ಕಬ್ಜಾ ಮಾಡ್ತಾ ಇದ್ದಾರೆ ಪ್ರಭಾವಿಗಳು, ರಾಜಕಾರಣಿಗಳ, ಶಾಸಕರುಗಳ ಚೇಳಾಗಲಿ ಇವತ್ತು ಅದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಅದರ ಮೇಲೆ ಇವತ್ತು ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಇನ್ನೊಂದು ಪ್ರಮುಖ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೃಷ್ಣಾ ನದಿ ನೀರು ಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ನಾವೆಲ್ಲ KC ವ್ಯಾಲಿ ನೀರನ್ನು ತಗೊಂಡು ಬಂದು ಕೊಟ್ಟಿದ್ದೀವಿ ಅಂತ. ಇವತ್ತು ಕೊಳಚೆ ನೀರನ್ನು ಕೊಟ್ಬಿಟ್ಟು ಇವತ್ತು ಕ್ಯಾನ್ಸರ್ ಜಾಸ್ತಿ ಆಗಿದೆ, ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗಿದೆ. ಇವತ್ತು ಬಡವರ ಇವತ್ತು ಆ ಕೊಳಚೆ ನೀರಿನ ಪ್ರಭಾವಕ್ಕೆ ಇವತ್ತು ನಿರಂತರ ಕಾಯಿಲೆಗಳಿಗೆ ಗುರಿ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಅವ್ರ ಚರ್ಚೆ ಇಲ್ಲ. ಇವತ್ತು ನೈಟ್ರೇಟು, ಸಲ್ಫೇಟು ಅಂತಕ್ಕಂಥದ್ದು ಇತ್ತು. ಈಗ ಅದಕ್ಕಿಂತ ಅಪಾಯವಾದಂಥ ರಾಸಾಯನಿಕ ಇದು ವಿಧಾನಗಳಿದೆ. ಅದು ತುಂಬ ಮನುಷ್ಯನ ಪ್ರಾಣಕ್ಕೆ ಅಪಾಯ ಅಂತ ಇವತ್ತು ವೈಜ್ಞಾನಿಕವಾಗಿ ರುಜುವಾತಾಗಿದೆ. ಅದರ ಬಗ್ಗೆ ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ತಾ ಇಲ್ಲ. ಈ ಎಲ್ಲ ವಿಷಯಗಳು ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕಿತ್ತು. BJP ಅಪೋಸಿಷನ್ ಪಾರ್ಟಿ, ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ. ಅಪೋಸಿಷನ್ ಪಾರ್ಟಿ ಇವತ್ತಿಗೂ ಕೂಡ ಬಡವರ ರೇಷನ್ ಕಾರ್ಡ್ ಬಗ್ಗೆ ಆಗಲಿ, ರೈತರ ಭೂಮಿ ಪ್ರಶ್ನೆ ಬಗ್ಗೆ ಆಗಲಿ, ಅಥವಾ ಯುವಜನರಿಗೆ ಉದ್ಯೋಗದ ಪ್ರಶ್ನೆ ಆಗಲಿ, ಮಹಿಳೆಯರಿಗೆ ಒಂದು ತಗೊಂಡಿರ್ತಕ್ಕಂಥ ಸಾಲದ ಪ್ರಶ್ನೆ ಆಗಲಿ ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ತಾ ಇಲ್ಲ. ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ತಾ ಇರೋದೇನೆಂದ್ರೆ ಸಿದ್ದರಾಮಯ್ಯ ನಾಟಿ ಕೋಳಿ ತಿಂದಿದ್ದಾನೆ ಅಂತ ಅಪೋಸಿಷನ್ ಲೀಡರ್ ಹೇಳ್ತಾನೆ, ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ನೀನು ನಾಟಿ ಕೋಳಿ ತಿನ್ಬೇಕಯ್ಯ ಅಂತಾರೆ. ನಾಟಿ ಕೋಳಿ ತಿನ್ನೋದು ತಿನ್ನದೇ ಇರೋದು ಅದು ಪರ್ಸನಲ್ಲು, ಅದೆಲ್ಲ ಜನರಿಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಜನರಿಗೆ ಮೂಲಭೂತ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳು ಇವತ್ತು ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕಿತ್ತು. ಹಿಂದೆ ಒಂದು ಕಾಲ ಇತ್ತು ನಮ್ಮ ವಿಧಾನಸೌಧದಲ್ಲಿ ನಮ್ಮ ರೈತರ ಬಗ್ಗೆ, ಕೂಲಿಕಾರರ ಬಗ್ಗೆ, ಯುವಜನರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ರೀತಿಯಲ್ಲಿ ಒಂದು ಚರ್ಚೆಗಳು ನಡೀತಾ ಇತ್ತು. ಇಡೀ ರಾಜ್ಯದ ಜನಕ್ಕೆ ಒಂದು ಅಧಿವೇಶನ ಅಂದರೆ ಒಂದು ಗೌರವ ಇರ್ತಾ ಇತ್ತು. ಇವತ್ತು ಅದು ನಡೀತಾ ಇಲ್ಲ. ಶ್ರೀರಾಮ್ ರೆಡ್ಡಿ ಅವರು ಅಸೆಂಬ್ಲಿಯಲ್ಲಿ ಇದ್ದಾಗ, ಬೈರೇಗೌಡರು ಅಸೆಂಬ್ಲಿಯಲ್ಲಿ ಇದ್ದಾಗ, KM ಕೃಷ್ಣಾರೆಡ್ಡಿ ಅವರು ಅಸೆಂಬ್ಲಿಯಲ್ಲಿದ್ದಾಗ ಜನರ ಪರವಾದ, ರೈತರ ಪರವಾದ ಒಂದು ಚರ್ಚೆಗಳು ನಡೀತಾ ಇತ್ತು. ಇವತ್ತು ನಡೀದಿಲ್ಲ. ಯಾಕಂತ ಹೇಳಿದ್ರೆ ಕೂಲಿಕಾರ ಕುಟುಂಬಗಳಿಂದ, ರೈತಾಪಿ ಕುಟುಂಬಗಳಿಂದ ಆಯ್ಕೆಯಾಗಿ ಹೋಗಿರೋರಲ್ಲ. ಅವರು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ
ಅಥವಾ ಭೂ ಮಾಫಿಯಾದಲ್ಲಿ ಅಥವಾ ಅವ್ರ ಲಿಕ್ಕರ್ ಮಾಫಿಯಾದಲ್ಲಿ ಇವತ್ತು ಬಡ್ಡಿ ವ್ಯಾಪಾರಸ್ಥರಾಗೋ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹಣ ಸುರಿದು ಇವತ್ತು ಅಲ್ಲಿ ಹೋಗಿರೋ ಪರಿಣಾಮವಾಗಿ ನಮ್ಮ ದುಡಿಯುವ ಜನರ ಪ್ರಶ್ನೆಗಳಲ್ಲಿ ಚರ್ಚೆ ಆಗ್ತಾ ಇಲ್ಲ, ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ CPM ಪಕ್ಷ ಒಂದು ತೀರ್ಮಾನ ಮಾಡಿದೆ. ನಾವು 20 ಬೇಡಿಕೆಗಳನ್ನು ಇಟ್ಕೊಂಡು, ಅದರಲ್ಲಿ SIR ಇದೆ, 20 ಬೇಡಿಕೆಗಳನ್ನು ಇಟ್ಕೊಂಡು ಜನರ ಮಧ್ಯೆ ನಾವು ಹೋಗ್ಬೇಕು, ಜನಾಂದೋಲನವನ್ನು ರೂಪಿಸಬೇಕು, ಪರ್ಯಾಯ ರಾಜಕಾರಣವನ್ನು ಕರ್ನಾಟಕ ರಾಜ್ಯದಲ್ಲಿ ತರಬೇಕು ಅಂತ. ಒಂದು ಕಾಲದಲ್ಲಿ ಜನತಾದಳ ಪಾರ್ಟಿ ಇತ್ತು, ಒಂದು ಪರ್ಯಾಯ ರಾಜಕಾರಣ, ಎಡಪಕ್ಷಗಳು ಜನತಾದಳ JDS ಪರ್ಯಾಯ ರಾಜಕಾರಣ ಮಾಡ್ತಾ ಇದ್ವಿ, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ರಾಜಕೀಯ ಪಕ್ಷ ಅಂತ. ಇವತ್ತು ಜನತಾದಳ BJPಯ B ಟೀಮ್ ಆಗ್ಬಿಟ್ಟಿದೆ, RSSನ B ಟೀಮ್ ಆಗ್ಬಿಟ್ಟಿದೆ. ಇವತ್ತು ಈ ಜಿಲ್ಲೆಯಲ್ಲಿ ದೊಡ್ಡ ಕೊಡುಗೆ ಇದೆ ಜನತಾ ಪಾರ್ಟಿ ಜನತಾದಳದ್ದು. ಆದರೆ ಇವತ್ತು ಜನತಾ ಪಾರ್ಟಿ ಸಂಪೂರ್ಣವಾಗಿ BJPಯವರ ಬಾಲಂಗೋಚಿಗಳಾಗ್ಬಿಟ್ಟಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಇವತ್ತು ಈ ಭೂಮಾಲೀಕರ, ಈ ದೊಡ್ಡ ದೊಡ್ಡ ಬಂಡವಾಳಗಾರರ ಏಜೆಂಟ್ ಕೆಲಸ ಕಾಂಗ್ರೆಸ್ ಮುಂದುವರಿಸ್ತಾ ಇದೆ, BJP ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಹಾಗಾಗಿ ಮಧ್ಯಮ ವರ್ಗದ ಕುಟುಂಬಗಳೇನಿದೆ, ಬಡವರ ಕುಟುಂಬಗಳೇನಿದೆ, ರೈತಾಪಿ ಕುಟುಂಬಗಳೇನಿದೆ, ಅವರ ಮಾತನ್ನು, ಅವರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋರು ಇಲ್ಲ. ಸೊ ಹಾಗಾಗಿ ಅಸೆಂಬ್ಲಿಯಲ್ಲಿ ಇದರ ಮೇಲೆ ಇವತ್ತು ಚರ್ಚೆ ನಡೀಬೇಕಾಗಿತ್ತು, ಅದು ನಡೀತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 15 PSCಗಳನ್ನು ಇವತ್ತು ಮುಚ್ಚಾಗಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 15 PSCಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಇವತ್ತು ಮುಚ್ಚಾಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. 15 ಯಾಕೆ? ಇವತ್ತು ಆಲ್ರೆಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಅಲ್ಲೂ ಕೂಡ ಇವತ್ತು ಹಣ ಕೊಟ್ಟು ನಾವು ತೋರಿಸ್ಕೋಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ ದಿವಸಗಳಲ್ಲಿ ಆರೋಗ್ಯವನ್ನು ಕೂಡ ಖಾಸಗೀಕರಣ ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಮಾರಾಟ ಮಾಡಿಬಿಡ್ತಾರೆ. ಸೊ ಇದು ಇವತ್ತು ಕಾಂಗ್ರೆಸ್ ಮತ್ತು BJP ಎರಡೂ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು. ಈ ಎರಡೂ ಕೂಡ ದುಡಿಯುವ ಜನರ ವಿರೋಧಿಗಳಾಗಿರೋದ್ರಿಂದ ಈ ರಾಜ್ಯಕ್ಕೆ ಪರ್ಯಾಯ ರಾಜಕಾರಣದ ಅವಶ್ಯಕತೆ ಇದೆ. ಆ ಪರ್ಯಾಯ ರಾಜಕಾರಣ ಕಾರ್ಮಿಕರು, ರೈತರು, ದುಡಿಯುವ ಜನರು, ಮಧ್ಯಮ ವರ್ಗದ ಜನರ ಸಮಸ್ಯೆಗಳ ಪರಿಹಾರ ಮಾಡ್ತಕ್ಕಂಥ, ಅವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ, ಅವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ನಾಯಕತ್ವ ಬೇಕಾಗಿದೆ. ಆ ನಾಯಕತ್ವವನ್ನು ಹುಟ್ಟುಹಾಕ್ಲಿಕ್ಕೆ ಜನಾಂದೋಲನವನ್ನು ರೂಪಿಸಬೇಕಾಗಿದೆ. ಆದ ಕೆಲಸವನ್ನು CPM ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೆ. ಆ ಹಿನ್ನೆಲೆಯಲ್ಲೇನೆ ನಾವು 21ನೇ ತಾರೀಕು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಈ ಬೇಡಿಕೆಗಳ ಮೇಲೆ ನೀವು ಬಂದು ಮಾತಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಖುದ್ದು ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅವತ್ತು ಅವರಾಗಲಿ ಅವರ ಮಿನಿಸ್ಟರ್ ಟೀಮ್ ಆದರೂ ಬರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ದೀವಿ. ಅದರ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಸುಮಾರು 30,000 ಮನೆಗಳಿಗೀಗ ನಾವು ಹೋಗಿದ್ದೀವಿ. ಮುಂದೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ. ನಾವು ಈ ಸಮಸ್ಯೆಗಳ ಮೇಲೇನೆ ಇಡೀ ಜಿಲ್ಲೆಯಲ್ಲಿ ಪ್ರಚಾರ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಸುಮಾರು 4,000ಕ್ಕೂ ಹೆಚ್ಚು ಜನರು ಆ ಒಂದು ಸಮಾವೇಶದಲ್ಲಿ ನಾವು ಭಾಗವಹಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ನಾವು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಇದು ನಮ್ಮ ಜನರ ಜ್ವಲಂತ ಸಮಸ್ಯೆ ಆಗಿದೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ನರೇಗಾ ಕಿತ್ತಾಗ್ಬಿಡ್ತಾ ಇದೆ. ನರೇಗಾ ಅಂತಕ್ಕಂಥದ್ದು ಮುಂದೆ ಇರೋದಿಲ್ಲ. ಒಂದು ಕಾನೂನು ಇದ್ದಂಥದ್ದನ್ನು ತಗೊಂಡೋಗಿ ಒಂದು ಸ್ಕೀಮ್ ಆಗಿ ಮಾರ್ಪಾಟು ಮಾಡಿದ್ದಾರೆ. ಈಗ ಅದಕ್ಕೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಕೋಮುವಾದೀಕರಣ ಮಾಡ್ತಾ ಇದೆ. ಸೊ ಹಂಗಾಗಿ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವವನ್ನೇ ನಾಶ ಮಾಡ್ತಾ ಇದೆ. ನಮ್ಮ ಜನರಿಗೆ ಉಪಯೋಗ ಆಗ್ತಕ್ಕಂಥ ಸ್ಕೀಮ್ಗಳನ್ನ ಮುಚ್ಚಾಕ್ತಾ ಇದೆ. ಈ ರಾಜ್ಯ ಸರ್ಕಾರ ಕೂಡ ಹೇಳಿಕೆಯಲ್ಲಿ ಒಂದಿದೆ, ಮಾಡೋದ್ರಲ್ಲಿ ಇನ್ನೊಂದಿದೆ. ಹಾಗಾಗಿ ಜನರು ಒಂದು ಪರ್ಯಾಯವಾದಂಥ ರಾಜಕಾರಣ ಅವಶ್ಯಕತೆ ಇರೋದ್ರಿಂದ ಈ ಕೆಂಬಾವುಟದ ಹೋರಾಟಕ್ಕೆ ಜನತೆ ಬೆಂಬಲಿಸಬೇಕು. ಕೆಂಬಾವುಟವನ್ನು ಅವರು ಬಲಿಷ್ಠಗೊಳಿಸಬೇಕು. ಕೆಂಬಾವುಟದ ಹೋರಾಟಕ್ಕೆ ಅವರು ಕೈ ಜೋಡಿಸಿ 21ರ ಬೆಂಗಳೂರಲ್ಲಿ ನಡೀತಕ್ಕಂಥ ಒಂದು ಪರ್ಯಾಯ ರಾಜಕಾರಣದ ಸಮಾವೇಶ ನಡೀತಾ ಇದೆ, ಅದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮನವಿಯನ್ನು ಮಾಡ್ತೀವಿ.